ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು ಟಿ ಮಾದರಿ ಪ್ರಶ್ನೆ ಪತ್ರಿಕೆ 25ರ ಭಾಗ 1 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಮೊದಲ ಪ್ರಶ್ನೆ, ರೂಪಾಯಿ 8,400 or rupees 8,400 is divided among P, Q, R and S such that the shares of P and Q, Q and R and S are in the ratios 3:2:3, 4:5 and 6:7 respectively. The share of P is ರೂಪಾಯಿ 8,400ಗಳನ್ನು P, Q, R ಮತ್ತು Sಗಳಿಗೆ P ಮತ್ತು Q ಮತ್ತು R ಹಾಗೂ R ಮತ್ತು Sಗಳು ಕ್ರಮವಾಗಿ 2:3, 4:5, 6:7 ಅನುಪಾತದಲ್ಲಿರುವಂತೆ ಹಂಚಲಾಗಿದೆ. ಹಾಗಾದರೆ ಪಿಯ ಭಾಗವು, ಹಿಯರ್ ಸಿ ರೇಷಿಯೋ ಆಫ್ ಪಿ ಆ್ಯಂಡ್ ಕ್ಯೂ, ಪಿ ಮತ್ತು ಕ್ಯೂನ ಭಾಗ ಎಷ್ಟು? 2:3 ಇದೆ. ನೆಕ್ಸ್ಟ್ ಕ್ಯೂ ಆರ್, ಇಲ್ಲಿ ಕ್ಯೂ ಬರಿತೇನೆ. ನೆಕ್ಸ್ಟ್ ಆರ್ ಅದು ಎಷ್ಟಿದೆ? 4:5. ನೆಕ್ಸ್ಟ್ R:S, R ಅನುಪಾತ S ಸಮ 6:7. ಈಗ ಯಾರದು ಎಷ್ಟು ಅನುಪಾತ ಇದೆ ಅಂತ ನೋಡಲಿಕ್ಕೆ ನೋಡಿ, ಇಲ್ಲಿ ನೀವು ಒಂದು ಅಂದರೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಇದು ಬ್ಯಾಲೆನ್ಸ್ ಆಗಬೇಕು, ಇದು ಬ್ಯಾಲೆನ್ಸ್ ಆಗಬೇಕು. ಆ ರೀತಿ ಮಾಡಿ. ಅಂದರೆ ಇಲ್ಲಿ ಯಾವ ನಂಬರ್ ಇದೆಯೋ ಇಲ್ಲೂ ಅದೇ ನಂಬರು, ಇಲ್ಲಿ ಯಾವುದಿದೆಯೋ ಅಲ್ಲೂ. ಅಂದರೆ ಯು ಹ್ಯಾವ್ ಟು ಟೇಕ್ ದ LCM ಆಫ್ 3 and 4. ಇಟ್ ಈಸ್ 12 ಅಲ್ವಾ? 12 ಬರಬೇಕಿದ್ರೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕಿಲ್ಲಿ? 4. ಹಿಯರ್ ಇಟ್ ಈಸ್ 3. ಆಗ ಏನು ಬರುತ್ತೆ ನಿಮಗೆ? 4 × 2 8 = 3 × 4 12. ನೆಕ್ಸ್ಟ್ ಒನ್ 3 × 4 12 5 × 3 15. ಇಲ್ಲಿ 6:7 ಉಂಟು. ನೌ ಯು ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಒನ್. 15 ಮತ್ತು 6ನ LCM. ವಿ ನೋ ದ್ಯಾಟ್ 15 2s are 30, 6 5s are 30. ಆದ್ದರಿಂದ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 2 here with 5. ಆಗ ಏನಾಗುತ್ತೆ ನೋಡಿ, ಹೊಸ ಅನುಪಾತ 8:12. 2 × 12 ಅಂದರೆ 24 ಆಯಿತು. ಹಿಯರ್ ಇಟ್ ಈಸ್ 30, 6 5s are 30, 7 5s are 35. ಆದರೆ ಇಲ್ಲಿ ವಾಪಸ್ಸು ಬ್ಯಾಲೆನ್ಸ್ ತಪ್ಪಿ ಹೋಯ್ತು ನೋಡಿ. 8:20 12 ಬಂತು, ಇಲ್ಲಿ 24. ಅಂದರೆ 12ಗೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು? ಇನ್ನು 2. ಓಕೆ, ಲಾಸ್ಟ್ 2 × 8 16 24 ಆಯಿತು. ಹಿಯರ್ ಇಟ್ ಈಸ್ 24:30. ನೆಕ್ಸ್ಟ್ 30:35. ಹಾಗಾದರೆ ಪಿ, ಇದು ಪಿನ ಭಾಗ, ಇದು ಕ್ಯೂನ ಭಾಗ, ಇದು ಆರ್ನ ಭಾಗ, ಇದು ಎಸ್ ಅಲ್ವಾ? ಇಷ್ಟು ಮಾಡ್ಕೊಂಡಿದ್ರೆ ನಿಮಗೆ ನೆಕ್ಸ್ಟ್ ಯಾವುದರ ಭಾಗ ಕೇಳಿದರು, ಶೇರ್ ಯಾರದ್ದು ಕೇಳಿದ್ರು ಹೇಳಲಿಕ್ಕಾಗತ್ತೆ. PQRS, ರೈಟ್ ಇಟ್. 16:30:35. It is P, it is Q, it is R and it is S. ಈಗ ಯಾರ ಭಾಗ ಕೇಳಿರೋದು? ಪಿಯ ಭಾಗ. ಪಿ ಭಾಗ 16. ಹಿಯರ್ ಇಟ್ ಈಸ್ 16 ಎಷ್ಟರಲ್ಲಿ? ಟೋಟಲ್ 16 ಔಟ್ ಆಫ್ 16 + 24 ಮಾಡಿದರೆ 40 + 30 ಮಾಡಿದರೆ 70 70 + 35 105.
ಟೋಟಲ್ 8400 105 ಭಾಗ ಮಾಡಿದರೆ ಔಟ್ ಆಫ್ ದ್ಯಾಟ್ 16 ವಿಲ್ ಬಿ ಆಫ್ ಪಿ. ಈಗ ಸಾಲ್ವ್ ಮಾಡಿ. ಹಿಯರ್ 5 2s are 10, 5 1s are 5, 5 1s are 5, 34 ಆಯಿತು. 5 6s are 30, 40 ಆಯಿತು. 8s are and one more 0. Next with 3 7s are 3 5s are 15, 16 minus 15 ಅಂದರೆ 1, 18 ಆಯಿತು. 6 are 18 and 0. 7 1s are 7, 8s are 56 ಅಲ್ವಾ, 8s are 56. So 8s are 56, one more 0. We got 16 into 80, that is 0. 8 6 are 48, 8 1s are 8 plus 4 12. So share of P is rupees 1280 rupees. ಆಯಿತಾ? ಸೊ ದಿಸ್ ಇಸ್ ದ ಆನ್ಸರ್. ಪಿಯ ಭಾಗ 1280. ಆಪ್ಷನ್ 1 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ಮದರ್ ಆ್ಯಂಡ್ ಹರ್ ಡಾಟರ್ ಈಸ್ 7:2. After 10 years, their ages will be in the ratio of 9:4. Present age of her mother is. Okay, here present age of mother and her daughter are in the ratio ಕೊಟ್ಟಿರುವುದು. See, mother age 7x ಆಗಿದ್ದರೆ ಡಾಟರ್ ಏಜ್ ವಿಲ್ ಬಿ 2x. ಸಾರಿ, ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ 7:2 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:4 ಆದಾಗ ತಾಯಿಯ ಈಗಿನ ವಯಸ್ಸು. ನೋಡಿ, ಇಲ್ಲಿ ನಾನು ಮದರ್ಸ್ ಏಜ್ ಪ್ರೆಸೆಂಟ್ ಏಜ್ 7x ಅಂತ ತೊಗೊಳ್ತೇನೆ. ಅದೇ ಡಾಟರನ್ನ ಏಜ್ 2x. ಆಯಿತಾ? ಆಫ್ಟರ್ 10 years, 10 ವರ್ಷಗಳ ನಂತರ, ಈಗ 7x ಇರುವುದು 10 ವರ್ಷದ ನಂತರ 7x ಪ್ಲಸ್ 10 ಆಗುತ್ತೆ. ಆ್ಯಂಡ್ ಆಫ್ ಡಾಟರ್ ಇಟ್ ವಿಲ್ ಬಿ 2x ಪ್ಲಸ್ 10 ಆ್ಯಂಡ್ ದೇಯರ್ ಏಜಸ್ ವಿಲ್ ಬಿ 9:4. ನೆಕ್ಸ್ಟ್, ಜಸ್ಟ್ ಸಾಲ್ವ್ ಇಟ್. ಅಥವಾ ನೀವು ಸಾಲ್ವ್ ಮಾಡಬೇಕಂತನೂ ಇಲ್ಲ, ಆಪ್ಷನನ್ನು ಯೂಸ್ ಮಾಡ್ಬೋದು. ಹೇಗೆ ನೋಡಿ, ತಾಯಿಯ ಈಗಿನ ವಯಸ್ಸು, ಇಲ್ಲಿಗ 4 ಆಪ್ಷನ್ ಕೊಟ್ಟಿರೋದು ತಾಯಿಯ ಈಗಿನ ವಯಸ್ಸು. ಪ್ರೆಸೆಂಟ್ ಏಜ್ ಆಫ್ ಮದರ್ ಎಷ್ಟು? 25 ಆ್ಯಂಡ್ ಇನ್ ಇಕ್ವೇಷನ್ ಇಟ್ ಈಸ್ 7x ಅಲ್ವಾ. ಇಲ್ಲಿ ನಾರ್ಮಲ್ ಆಗಿ 7 ಕಂಪ್ಲೀಟಾಗಿ 25 ಡಿವೈಡ್ ಮಾಡಬೇಕು. 25 7 ಡಿವೈಡ್ ಮಾಡೋದಿಲ್ಲ. ಸೊ ದಿಸ್ ಈಸ್ ನಾಟ್ ದ ಆನ್ಸರ್. ನೋಡುವ, 40 ಹಾಗೆ 40 ಡಿವೈಡೆಡ್ ಬೈ 7 ಆಗೋದಿಲ್ಲ, 30 ಡಿವೈಡೆಡ್ ಬೈ 7 ಆಗೋದಿಲ್ಲ, ಆಗೋದು 35 ಡಿವೈಡೆಡ್ ಬೈ 7 ಅಂದರೆ 5 years. x is equal to 5 ಆಗುತ್ತೆ. ದ್ಯಾಟ್ ಈಸ್ 35 ಡಿವೈಡೆಡ್ ಬೈ 5 ಮಾಡಿದರೆ x is equal to 5. ಅಂದರೆ ಪ್ರೆಸೆಂಟ್ ಏಜ್ ಆಫ್ ಮದರ್ ಈಸ್ 7 5s are 35. ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಈಸ್ 2 into 5, 2 5s are 10. ಇವೆರಡರದ್ದು ರೇಷಿ ನೋಡಿ, 5 2s are 10, 5 7s are. ಸರಿ ಆಯ್ತಲ್ವಾ? ಇಲ್ಲೂ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. 7x ಅಂದರೆ ಎಷ್ಟು ಬಂತು? 35 ಪ್ಲಸ್ 10 ಅಂದರೆ 45 ಆಯಿತು. ಡಿವೈಡೆಡ್ ಬೈ 2 into x, 2x ಅಂದರೆ 10 ಆಯಿತು. 10 plus 10 20. Here 5 4s are 5 9s are 9:4. ಸರಿಯಾಗಿ ಬಂತಲ್ವಾ? ಸೊ ಆಪ್ಷನ್ 4 ಇಸ್ ದ ಆನ್ಸರ್. ಅಥವಾ ಇದನ್ನು ಸಾಲ್ವ್ ಮಾಡಿ ಎಕ್ಸ್ ವ್ಯಾಲ್ಯೂ ನೋಡಿ ಮತ್ತು 7x ಅನ್ನು ಫೈಂಡ್ ಔಟ್ ಮಾಡ್ಬೋದು, ಅಥವಾ ಈ ರೀತಿ ಮಾಡಿದರೂ ಆಗುತ್ತೆ. ನಾರ್ಮಲಿ ದ ಆನ್ಸರ್ ವಿಲ್ ಬಿ ದ ಫ್ಯಾಕ್ಟರ್ ಆಫ್ 7. ಇಲ್ಲಿಗ ಮಲ್ಟಿಪಲ್ ಆಫ್ 7 ಆಗೇ ಇರುತ್ತೆ ಅಲ್ವಾ.
So we can consider this as answer and we can check out it later. ಇಲ್ಲಿ 7 ಇದು ಮಲ್ಟಿಪಲ್ ಇರೋದು 35 ಮಾತ್ರ, 7ರ ಮಧ್ಯೆಯಲ್ಲಿ ಬರೋದು 35 ಮಾತ್ರ. ಅದನ್ನೇ ತಗೊಂಡು ಚೆಕ್ ಮಾಡಿ ಮತ್ತು ಆನ್ಸರ್ ಸರಿ ಇದೆಯಾ ನೋಡ್ಬೋದು. ಸೊ ಆಪ್ಷನ್ 4 is the answer. Next, in the given figure L is parallel to M, then the value of theta is, ದತ್ತಚಿತ್ರದಲ್ಲಿ L Mಗೆ ಸಮಾಂತರ ಆದಾಗ ಥೀಟಾದ ಬೆಲೆ. See here, I will extend this part. ಇದನ್ನು ಟ್ರಾನ್ಸ್ವರ್ಸಲ್ ತಗೊಂಡು ಇದನ್ನು ಎಕ್ಸ್ಟ್ರೀಮ್ ಮಾಡ್ತೇನೆ. ಸಿ ದಿಸ್ ಲೈನ್ L and M are ಪ್ಯಾರಲಲ್, ಇವೆರಡು ಸಮಾಂತರ. ಇದು ಥೀಟಾ ಇಲ್ಲಿದ್ರೆ ಇದು ಪ್ಯಾರಲಲ್ ಲೈನ್, ಇವೆರಡು ಈಕ್ವಲ್ ಆಗಿರಬೇಕಲ್ವಾ. ದೇ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಅವೆರಡು ಅನುರೂಪ ಕೋನಗಳು. ಇದು ಈ ಲೈನ್ ಟ್ರಾನ್ಸ್ವರ್ಸಲ್ ಆದರೆ ದೀಸ್ ಟು ಆರ್ ಪ್ಯಾರಲಲ್ ಲೈನ್ಸ್ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್. ಹೊರ ಕೋನದ ನಿಯಮದ ಪ್ರಕಾರ ಏನಾಗುತ್ತೆ, ಸಿ ಅಗೈನ್ ದಿಸ್ ಈಸ್ 90 ಡಿಗ್ರಿ ಗಿವನ್ ಆ್ಯಂಡ್ ಹಿಯರ್ ಇಟ್ ಆಲ್ಸೋ ಬಿ 90 ಡಿಗ್ರಿ. ಬೈ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್ ಹೊರ ಕೋನ ಸಮ ಒಳ ತ್ರಿಭುಜದ ಒಳಗಿರುವ ವಿರುದ್ಧ ದಿಕ್ಕಿನಲ್ಲಿರುವ ಕೋನಗಳ ಮೊತ್ತಕ್ಕೆ ಸಮ ಆಗಿರ್ತದೆ. ಸೊ 4 ಥೀಟಾ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ ಥೀಟಾ. ಥೀಟನ್ನು ಲೆಫ್ಟ್ ಸೈಡ್ಗೆ ತಂದರೆ 4 ಥೀಟಾ ಮೈನಸ್ ಥೀಟಾ ಅಂದರೆ 3 ಥೀಟಾ ಈಕ್ವಲ್ ಟು 90 ಆ್ಯಂಡ್ ಥೀಟಾ ವಿಲ್ ಬಿ ಈಕ್ವಲ್ ಟು 90 ಡಿವೈಡೆಡ್ ಬೈ 3. 3 1s are 3 3s are 9 and 0. Value of theta is 30 degree. This is the answer. Illide option 4 ali. So that is the answer. Next, in the given figure, angle ABD is 50 degree, FEC is 120 degree, then value of x plus y is, ದತ್ತ ಚಿತ್ರದಲ್ಲಿ ABD 50 ಡಿಗ್ರಿ, ಕೋನ FEC 120 ಡಿಗ್ರಿ ಆದಾಗ ಎಕ್ಸ್ ಮತ್ತು ವೈನ ಮೊತ್ತದ ಬೆಲೆ ಒಂದೊಂದನ್ನೇ ನೋಡಬೇಕಾದ್ದಲ್ಲ, ಸಮ್ ಎಷ್ಟು ಬರುತ್ತೆ that we have to find out. See here, I think we can use exterior angle theorem, ಹೊರಕೋನ ಪ್ರಮೇಯನ ಯೂಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಹಿಯರ್ ದಿಸ್ ಆ್ಯಂಗಲ್, ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್ ಅಲ್ವಾ. ದೇ ಆರ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಶೃಂಗಾಭಿಮುಖ ಕೋನಗಳು. 120 ಡಿಗ್ರಿ, ಎಫ್ ಡಿ ಈಸ್ ಎ ಸ್ಟ್ರೈಟ್ ಲೈನ್, ಸೊ ಹಿಯರ್ ಇಟ್ ವಿಲ್ ಬಿ 60 ಡಿಗ್ರಿ. ಇದು 60 ಡಿಗ್ರಿ ಆದರೆ ಇದು 60 ಡಿಗ್ರಿ ಬಂತು. ಸಿ ಇನ್ ಕ್ವಾಡ್ರಿಲ್ಯಾಟ್ರಲ್ FBCE, ಈ ಸಮಾಂತರ ಚತುರ್ಭುಜದಲ್ಲಿ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ. ಆ ಎಲ್ಲ ಕೋನಗಳ ಮೊತ್ತ ಎಷ್ಟಾಗಿರಬೇಕು, 360 ಡಿಗ್ರಿ. ಇಲ್ಲಿ 50 ಡಿಗ್ರಿ ಆಯಿತು, ಇಲ್ಲಿ 120 ಡಿಗ್ರಿ ಆಯಿತು. ಹಿಯರ್ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C ಪ್ಲಸ್ ಆ್ಯಂಗಲ್ E ಪ್ಲಸ್ ಆ್ಯಂಗಲ್ F ಈಕ್ವಲ್ ಟು 360 ಡಿಗ್ರಿ. ಆ್ಯಂಗಲ್ ಬಿ ಮತ್ತು ಇಯನ್ನು ಆ್ಯಡ್ ಮಾಡಿದರೆ 50 ಪ್ಲಸ್ 120 ದ್ಯಾಟ್ ಈಸ್ 170 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಇ ದ್ಯಾಟ್ ಈಸ್ 360 ಡಿಗ್ರಿ. ಸೊ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಇ ಈಸ್ 360 minus 170 that is 190 degree. ಇವೆರಡು ಕೋನಗಳನ್ನು ಒಟ್ಟು ಸೇರಿದರೆ these two will give us 190 degree. ಇಲ್ಲಿಗ ನಮಗೆ ಎಕ್ಸ್ ಮತ್ತು ವೈನ ಬೆಲೆಯನ್ನು ಬೇರೆ ಬೇರೆ ನೋಡಬೇಕಾದಿಲ್ಲ. ಸೊ ಐ ವಿಲ್ ಯೂಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಥಿಯರಮ್. ಸಿ ಆ್ಯಂಗಲ್ ಎಕ್ಸ್ ಪ್ಲಸ್ 60 ಡಿಗ್ರಿ
must be equal to angle F alva. Similarly, in triangle ECD, angle Y plus 60 degree must be equal to iveradra opposite to vertically exterior angle will be angle C. X, add these two equations, x plus y plus 60 degree plus 60 degree 120 degree, angle F plus angle E ಅಲ್ಲ ಇಲ್ಲಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇ ಸೇರಿದ್ದು ಇದು ಆ್ಯಂಗಲ್ ಎಫ್ ಅಲ್ವಾ, ಸಾರಿ ಫಾರ್ ದ್ಯಾಟ್, ಇದು ಆ್ಯಂಗಲ್ ಎಫ್. ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಎಫ್ ವಿಲ್ ಬಿ, ಇಲ್ಲಿ ಆ್ಯಂಗಲ್ ಎಫ್ ಪ್ಲಸ್ ಆ್ಯಂಗಲ್ ಸಿ ಸಿಗುತ್ತೆ. ಅವೆರಡು ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಎಫ್ ಅಂದರೆ 190 ಡಿಗ್ರಿ ಆಯಿತು. ನಿಮಗೆ ಮಲ್ಟಿಪಲ್ ಚಾಯ್ಸ್ ಆಗೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಂತಿಲ್ಲ, ಆದಷ್ಟು ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ನಿಮಗೆ ಆನ್ಸರ್ ತೊಗೊಳ್ಳಿ. ಎಕ್ಸ್ ಪ್ಲಸ್ ವೈ ವಿಲ್ ಬಿ 190 minus 120, that is 70 degree. So option 2 is the answer. Next, in the given figure, ABC is 120 degree, EDC is 100 degree and AB is parallel to DE. BCD is equal to, ದತ್ತಚಿತ್ರದಲ್ಲಿ ಎ ಬಿ ಸಿ 120 ಡಿಗ್ರಿ, ಇ ಡಿ ಸಿ 100 ಡಿಗ್ರಿ ಮತ್ತು ಎ ಬಿ ಡಿ ಇಗೆ ಸಮಾಂತರ, ಬಿ ಸಿ ಡಿಯ ಬೆಲೆ ಅಂದರೆ ಎಕ್ಸ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸಿ ಹಿಯರ್ ಐ ವಿಲ್ ಡ್ರಾ ಎ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ಬೋತ್ ಎ ಬಿ ಆ್ಯಂಡ್ ಡಿ ಇ. ಎ ಬಿ ಮತ್ತು ಡಿ ಇಗೆ ಪ್ಯಾರಲಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡ್ತೇನೆ. ಲೆಟ್ ಇಟ್ ಬಿ ಎಕ್ಸ್ ವೈ. ನಾವು ಹಿಯರ್ ಆ್ಯಂಗಲ್ ಇ ಡಿ ಸಿ ಪ್ಲಸ್ ಡಿ ಸಿ ವೈ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ, ಹೌದಾ? ಟೋಟಲ್ 180 ಡಿಗ್ರಿ. ಯಾಕೆ ಇದನ್ನು ಡಿ ಸಿಯನ್ನು ಟ್ರಾನ್ಸ್ವರ್ಸಲ್ ಆಗಿ ತಗೊಂಡ್ರೆ, ಛೇದಕ ಆಗಿ ತಗೊಂಡ್ರೆ, ಇವೆರಡು ದೀಸ್ ಟು ಆ್ಯಂಗಲ್ಸ್ ಆರ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇವೆರಡು ಛೇದಕದ ಒಂದೇ ಬಾಹುವಿನಲ್ಲಿರುವ ಒಂದೇ ಬದಿಯಲ್ಲಿರುವ ಕೋನಗಳಾದ್ದರಿಂದ ದೀಸ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು 80 ಡಿಗ್ರಿ. ದೇರ್ ಸಮ್ ಈಸ್ 180, ಸೊ ದಿಸ್ ಆ್ಯಂಗಲ್ ಈಸ್ 80 ಡಿಗ್ರಿ. ನಾವು if I consider these two lines, these two parallel lines, XY ಮತ್ತು AB ಅನ್ನು, this is the transversal, this is 120 degree given, x plus 180 degree will be equal to 120 degree, ಅಲ್ವಾ? Because they are alternate angles, ಪರ್ಯಾಯ ಕೋನಗಳು ಆದದ್ರಿಂದ 120 ಡಿಗ್ರಿ ಸಮ x plus 80. Then what about the value of x? X will be equal to 40 degree. So option 4, 40 degree is the correct answer. Next one. The ratio of the measure of an interior angle of a regular nonagon to the measure of its exterior angle is. ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮತ್ತು ಅದರ ಒಂದು ಹೊರಕೋನದ ಅಳತೆಯ ಅನುಪಾತ. ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮೆಷರ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ ಆಫ್ ರೆಗ್ಯುಲರ್ ನಾನಗಾನ್. ಫಸ್ಟು ನವಭುಜಾಕೃತಿಯ ಹೊರಕೋನ ಎಷ್ಟು, ಒಳಕೋನ ಎಷ್ಟು. ನಿಯಮಿತ ನವಭುಜಾಕೃತಿ ಆದರೆ ಅದನ್ನು ನೋಡಬೇಕು. ಹೊರಕೋನ ಎಕ್ಸ್ಟೀರಿಯರ್ ಆ್ಯಂಗಲಿಗೆ ಈಸಿ. ಸಿ ಸಮ್ ಆಫ್ ಆಲ್ ದಿ ಎಕ್ಸ್ಟೀರಿಯರ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ. ಯಾವಾಗಲೂ ಎಲ್ಲ ಹೊರಕೋನಗಳ ಮೊತ್ತವನ್ನು ಸೇರಿಸಿದರೆ 360 ಡಿಗ್ರಿನೇ ಬರುವುದು, ಎಷ್ಟೇ ಬಾಹು ಇರುವ ತ್ರಿಭುಜ ಏನು ಆಕೃತಿ ಆಗಿರಲಿ, ಅದು 360. ಬಟ್ ಹಿಯರ್ ವಿ ಹ್ಯಾವ್ 9 ಸೈಡ್ಸ್. ನಾನಗಾನ್ ಅಂದರೆ ನವಭುಜಾಕೃತಿ ಅಂದರೆ 9 ಸೈಡ್ ಇದೆ, ಆದ್ದರಿಂದ ಡಿವೈಡೆಡ್ ಬೈ 9 ಮಾಡಿದರೆ ಈಚ್ ಆ್ಯಂಗಲ್ ವಿಲ್ ಬಿ 9 1s 9 4s 36. So it is 40 degree. Exterior angle will be 40 degree. ಇದು ಸೈಡಲ್ಲಿರಲಿ. Now to get interior angle, sum of all interior angles of a
regular polygon is n minus 2 into 180 degree. ಇದು ಒಟ್ಟು ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್, ಎಲ್ಲ ಒಳಕೋನಗಳ ಮೊತ್ತ ಇಷ್ಟು. ಪ್ರತಿ ಒಳಕೋನದ ಮೊತ್ತ ಕೇಳಿದರೆ ಡಿವೈಡೆಡ್ ಬೈ ಎನ್. ಪ್ರತಿಯೊಂದು ಕೋನ ಎಷ್ಟಿರುತ್ತೆ? ಡಿವೈಡೆಡ್ ಬೈ ಎನ್ ಇರುತ್ತೆ. ಇಲ್ಲಿ ಎನ್ ಅಂದರೆ 9 ಅಲ್ವಾ? 9 minus 2 that is 7 into 180 degree divided by n ಅಂದರೆ 9. 9 1s 9 2s 18 0. 7 into 20 that is 140 degree. ಈಗ ಕೇಳಿರೋದು ಒಂದು ಒಳಕೋನ. ಫಸ್ಟು ಒಳಕೋನ ತಗೊಳ್ಬೇಕು. ಇಂಟೀರಿಯರ್ ಆ್ಯಂಗಲ್ 140 ಈಸ್ಟು ಹೊರಕೋನ, ಪ್ರತಿ ಹೊರಕೋನ 40 ಡಿಗ್ರಿ. ಸೊ ಹಿಯರ್ ಇಟ್ ಈಸ್, ವಿ ಕ್ಯಾನ್ ಕ್ಯಾನ್ಸಲ್ 0 and 0. 2 2s 4, 2 7s 14. So ratio is 7:2. This is the answer, 7:2. Next one. One angle of a pentagon is 140 degree if remaining angles are in the ratio 1:2:3:4. The magnitude of greatest angle is. ಒಂದು ಪಂಚಭುಜಾಕೃತಿಯ ಒಳಕೋನವು 140 ಡಿಗ್ರಿ, ಒಂದು ಕೋನ 140 ಡಿಗ್ರಿ. ಉಳಿದ ಕೋನಗಳು 1:2:3:4 ಅದರ ಅತಿ ದೊಡ್ಡ ಕೋನದ ಪರಿಮಾಣವು. See, we know that sum of all interior angles of a pentagon, ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಯಾವುದನ್ನು? n minus 2 into 180 degree. n ಅಂದರೆ 5 ಅಲ್ವಾ? 5 minus 2 that is 3 into 180 that is 540 degree. ಎಲ್ಲ ಒಳಕೋನಗಳ ಮೊತ್ತ ಒಂದು ಪಂಚಭುಜಾಕೃತಿದು ಇಷ್ಟು. ಒಂದು ಕೋನ 140 ಡಿಗ್ರಿ, ಉಳಿದ ಕೋನಗಳು 1:2:3:4. ಅದನ್ನು ನಾವು 1 into x that is x, 2 into x 2x, 3 into x 3x, 4 into x 4x. Their sum will be 540. Just subtract this 140 here. 540 minus 140 that is 400. X plus 2x 3x plus 3x 6x plus 4x ಅಂದರೆ 10x ಆಯಿತು. 10x equal to 540 minus 140 that is 400. So x value 400 divided by 10 that is 40 degree ಆಯಿತು. ಎಕ್ಸ್ನ ಬೆಲೆ 40 ಡಿಗ್ರಿ. ಇಲ್ಲಿ ಕೇಳಿರುವುದು ಏನು? ಅತಿ ದೊಡ್ಡದ ಕೋನ ಎಷ್ಟು ಬರುತ್ತೆ ಅಂತ. ಇದು ಎಕ್ಸ್ 2x 3x 4x ವಿಲ್ ಬಿ ದ ಮ್ಯಾಕ್ಸಿಮಮ್ ಅಲ್ವಾ? 4 into x ಅಂದರೆ 40, 4 4s 16, 160 ಡಿಗ್ರಿ. ಮ್ಯಾಕ್ಸಿಮಮ್ಮು 160 ಡಿಗ್ರಿ ಬರ್ಬೋದು. ಸೊ ಆಪ್ಷನ್ 2 is the answer, 160 degree. Okay, that's all in this video. We will continue in the next video. Thank you for watching. If you like this video, please like it, share with your friends, and please subscribe to Mast Ganita Loka to get more TET, GPSTR and HSTR related videos. Thank you.